ರಾಯಚೂರಿನಲ್ಲಿ ರಾಯರ 354ನೆಯ ಆರಾಧನಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಆಗಸ್ಟ್ 8ರಿಂದ 14ರವರೆಗೆ ಆರಾಧನಾ ಮಹೋತ್ಸವ ನಡೆಯಲಿದೆ. ಮಂತ್ರಾಲಯದ ರಾಯರ ಮಠದಲ್ಲಿ ಗುರು ಸಾರ್ವಭೌಮರ ಆರಾಧನೆಗೆ ಆಗಸ್ಟ್ 8ರಂದು ಸಂಜೆ ಧ್ವಜಾರೋಹಣವನ್ನ ಮಾಡಿ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು 10ರಂದು ಪೂರ್ವ ಆರಾಧನೆ, 11ರಂದು ಮಧ್ಯಾರಾಧನೆ, 12ರಂದು ಉತ್ತರಾರಾಧನೆ ನಡೆಯಲಿದ್ದು ಮೂಲ ವೃಂದಾವನಕ್ಕೆ ವಜ್ರ ಕವಚ ಸಮರ್ಪಣೆ ಮಾಡಲಾಗುತ್ತೆ. ಬಳಿಕ ಪ್ರಾಂಗಣದಲ್ಲಿ ಮಹಾರಥೋತ್ಸವ ನಡೆಯುತ್ತೆ ಅನ್ನೋದಾಗಿ ಸುಬುಧೇಂದ್ರ ತೀರ್ಥರು ಮಾಹಿತಿಯನ್ನ ನೀಡಿದರು. ಎಂಟನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಸಪ್ತರಾತ್ರೋತ್ಸವದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ವಿಶೇಷವಾದ ನಿರ್ಮಾಲ್ಯ, ಪಂಚಾಮೃತ, ಪಾದಪೂಜೆ, ಅದೇ ರೀತಿಯಾಗಿ ಪುಷ್ಪಾಲಂಕಾರ ಇವೆಲ್ಲ ಕಾರ್ಯಕ್ರಮಗಳು ಬೃಂದಾವನದಲ್ಲಿ ನಡೀತದೆ. ಅಂದು ಸಂಜೆ ವಿಶೇಷವಾದ ಸಂಧ್ಯಾಕಾಲದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಅನ್ನುವಂಥದ್ದು ಮಠದ ಹೊರಭಾಗದಲ್ಲಿ ನಡೆಯುತ್ತೆ. ಧ್ವಜಾರೋಹಣ, ಗೋಪೂಜೆ, ಅಶ್ವಪೂಜೆ, ಧಾನ್ಯ, ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆ ಮೊದಲಾದ ಕಾರ್ಯಕ್ರಮಗಳು ಅವತ್ತು ಸಂಜೆ ನಡೀತದೆ. ನಂತರ ಶ್ರೀಮಠದ ಒಳ ಪ್ರಾಂಗಣದಲ್ಲಿ ಧಾನ್ಯೋತ್ಸವ ಅನ್ನುವಂಥದ್ದು ನಡೀತದೆ. ಧಾನ್ಯ ಪೂಜೆ, ಧಾನ್ಯೋತ್ಸವ, ಸ್ವಸ್ತಿ ವಾಚನ, ಅದೇ ರೀತಿಯಾಗಿ ವಿವಿಧ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳ ಪ್ರಾಂಗಣದಲ್ಲಿ ನಡೆಯುತ್ತೆ. ಇನ್ನು ಮಹಾರಥೋತ್ಸವ, ಇದು ಪ್ರತಿ ಸುವರ್ಣ ರಥೋತ್ಸವ, ನವರತ್ನ ರಥ, ರಜತ ರಥ ಮೊದಲಾದ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳಭಾಗದಲ್ಲಿ ಅವತ್ತು ನಡೆಯುತ್ತೆ. ಈ ಯಾವ ಪುಷ್ಕರಣಿಯ ಉದ್ಘಾಟನಾ ಕಾರ್ಯಕ್ರಮ ಅನ್ನುವಂಥದ್ದು 9ನೇ ತಾರೀಕು ಸಂಜೆ ಉತ್ಸವ ಮೆರವಣಿಗೆ ಮೂಲಕವಾಗಿ ಅಲ್ಲಿ ತೆರಳಿ ಉತ್ಸವರಾಯರು ತೆಪ್ಪದಲ್ಲಿ ಕುಳಿತು ಮಧ್ಯದ ಮಂಟಪದಲ್ಲಿ ಅಲ್ಲಿ ಆಸೀನರಾಗಿ ದೀಪೋತ್ಸವ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ವೇದ ಪಾರಾಯಣ, ಅದೇ ರೀತಿಯಾಗಿ ಸಂಗೀತ ಕಾರ್ಯಕ್ರಮ ಮೊದಲಾದ ಕಾರ್ಯಕ್ರಮಗಳು ಮುಗಿಸಿ ತೆಪ್ಪದಲ್ಲಿ 3 ರೌಂಡ್ ಅಲ್ಲಿ ತೆಪ್ಪೋತ್ಸವ ನಡೆದು ಅಲ್ಲಿಂದ ಉತ್ಸವದಿಂದ ಒಳಗೆ ಬಂದು ಶಾಖೋತ್ಸವದ ಕಾರ್ಯಕ್ರಮ ಮಠದ ಪ್ರಾಂಗಣದಲ್ಲಿ ನಡೆಯುತ್ತೆ.